ನಿನ್ನೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯ ಸುದ್ದಿಯನ್ನು ಹರಿದಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲಾ ಅಹಿಂದ ಘಟಕದಿಂದ ನಾವು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ಸಮಾಜವಾದ ಗರಡಿಯಲ್ಲಿ ಬೆಳೆದಂತ ಸಿದ್ದರಾಮಯ್ಯನವರು ರೈತ ಕುಟುಂಬದಿಂದ, ಅತ್ಯಂತ ಬಡ ಕುಟುಂಬದಿಂದ ಬಂದು 4 ದಶಕಗಳವರೆಗೆ ಕರ್ನಾಟಕದ ಜನರ ನಾಡಿ ಮಿಡಿತವನ್ನು ಅರ್ಥಕೊಂಡು ಈ ನಾಡಿನ ಶೋಷಿತ ವರ್ಗಗಳ ಪರವಾಗಿ, ಧ್ವನಿ ಇಲ್ಲದ ಜನರ ಪರವಾಗಿ, ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತವಾಗಿ ಅವರು ರಾಜಕಾರಣವನ್ನು ಮಾಡಿ ಇವತ್ತು ಮುಖ್ಯಮಂತ್ರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿ ಅಂತ ಅವ್ರನ್ನ ಪರಿಗಣಿಸೋ ಬದಲಾಗಿ ಅವರೊಬ್ಬರು ಮಾಸ್ ಲೀಡರ್, ಕರ್ನಾಟಕ ರಾಜಕಾರಣದಲ್ಲಿ ಕಂಡಂತ ಒಂದು ಪ್ರಭಾವಿ ರಾಜಕಾರಣಿ. ಈಗೇನು ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು ಅಥವಾ ಚರ್ಚೆ ನಡೀತಾ ಇದೆ, ಸುದ್ದಿ ಯಾವುದು ಖಚಿತ ಯಾರಿಗೂ ಗೊತ್ತಿಲ್ಲ. ಆ ಸುದ್ದಿಯ ಆಧಾರದ ಮೇಲೆ ಮಾತಾಡೋದಾದ್ರೆ, ಸಿದ್ದರಾಮಯ್ಯನವರು ತಮ್ಮ ವರ್ಚಸ್ವಿ ಪ್ರಭಾವದಿಂದ DK ಶಿವಕುಮಾರ್ ಅವರು ಮತ್ತು ಅವರು ಸೇರಿ ಬಂಪರ್ ಮೆಜಾರಿಟಿ 136 ಸೀಟ್ ತಗೊಂಡು ಮುಖ್ಯಮಂತ್ರಿ ಆಗಿ, ಆಮೇಲೆ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತ ಎಲ್ಲಾ ಗ್ಯಾರಂಟಿಗಳನ್ನ ಅತ್ಯಂತ ಯಶಸ್ವಿಯಾಗಿ ಇವತ್ತು 3 ವರ್ಷಗಳು ಆಯ್ತು, ಎಲ್ಲೂ ಅದಕ್ಕೆ ಚ್ಯುತಿ ಬರದ ಹಾಗೆ ನುಡಿದಂತೆ ನಡೆದಂತ ಸರ್ಕಾರ ಅಥವಾ ನುಡಿದಂತೆ ನಡೆದಂತ ಯಾರಾದರೂ ನಾಯಕರಿದ್ದರು ಸಿದ್ದರಾಮಯ್ಯನವರು. ಎಷ್ಟೇ ಆರ್ಥಿಕ ಒತ್ತಡ, ಸಿದ್ದರಾಮಯ್ಯನವರು ಅವರ ಕನಸಿನ ಕೂಸು. ಈ ಒಟ್ಟಾರೆ ನಮ್ಮ ಪತ್ರಿಕಾಗೋಷ್ಠಿಯ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಲ್ಲಿ ಅತ್ಯಂತ ನಾವು ಹೆಚ್ಚು ಒತ್ತು ಕೊಟ್ಟು ಹೇಳುವಂತ ವಿಷಯ ಏನಪ್ಪಾ ಅಂತಂದ್ರೆ, ಅವರು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಯನ್ನ ಮಾಡಿಸ್ಬೇಕು ಅಂತ ಹೇಳಿ ಅವ್ರ ಕನಸಿನ ಕೂಸಾಗಿತ್ತು. ಅವರು ಮೊದಲು ಉಪಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಈ ಜಾತಿ ಗಣತಿಯನ್ನ ವರದಿಗಾಗಿ ಅಂದಿನ ಸಂದರ್ಭದಲ್ಲಿ ಅವರು 3 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟು ಜಾತಿ ಗಣತಿಗೆ ಚಾಲನೆ ಕೊಟ್ಟಿದ್ರು. ಅದರ ನಂತರ 2013-18ರಲ್ಲಿ ಅವರು ಮುಖ್ಯಮಂತ್ರಿಗಳು ಇರುವಾಗ ವರದಿ ತಯಾರಾಗಲಿಲ್ಲ. ಮುಂದೆ ಕಾಂತರಾಜ್ ವರದಿ ಅದು ಸರಿಯಾಗಲಿಲ್ಲ ಅಂತ ಅದನ್ನು ಬಿಟ್ಟು ಈಗ ಮತ್ತೆ ನಾಯಕ್ ಅವರ ನೇತೃತ್ವದಲ್ಲಿ ವರದಿ ಅದು ಇಡೀ ರಾಜ್ಯಾದ್ಯಂತ ವರದಿಯನ್ನ ಮಾಡೋದು ಸಾಧ್ಯ ಇದೆ ಅನ್ನೋಂಥ ಒಂದು ಅಭಿಪ್ರಾಯ ಇಡೀ ರಾಜ್ಯದ ಎಲ್ಲೆಡೆ ಇದೆ. ಅದಕ್ಕಾಗಿ ಜಾತಿ ಗಣತಿ ಇದು ಅನುಷ್ಠಾನ ಯಶಸ್ವಿಯಾಗಿ ಆಗೋ ಸಲುವಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನಾವು ವಿಜಯಪುರ ಜಿಲ್ಲಾ ಅಹಿಂದ ಘಟಕದಿಂದ ಅತ್ಯಂತ ವಿನಯಪೂರ್ವಕವಾಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ. ಕರ್ನಾಟಕದಲ್ಲಿ ಜಾತಿ ಗಣತಿ ಅನುಷ್ಠಾನ ಆಗೋ ಸಲುವಾಗಿ ಸಿದ್ದರಾಮಯ್ಯರು ಇನ್ನೂ ಮುಂದುವರಿಲಿಕ್ಕೆ ತಾವು ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೈಕಮಾಂಡ್ಗೆ, ವರಿಷ್ಠರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಕೂಡ ಜನಸಂಖ್ಯೆ ಆಧಾರಿತವಾಗಿ ಬಹುಮತದ ಆಧಾರದ ಮೇಲೆ ಎಲ್ಲ ನಿರ್ಣಯ ಆಗೋದು. ಇಲ್ಲಿವರೆಗೆ ಹೆಚ್ಚಿನ ಬಹುಸಂಖ್ಯಾತರಿದ್ರೂ ಕೂಡ ಯಾವ ಜನಾಂಗ ಎಷ್ಟಿದೆ, ಅವ್ರ ಶೈಕ್ಷಣಿಕ ಮಟ್ಟ ಏನು, ಅವ್ರ ಆರ್ಥಿಕ ಪರಿಸ್ಥಿತಿ ಅನ್ನೋದು ಗೊತ್ತಾಗಿಲ್ಲ. ಆ ಒಂದು ನಿಖರವಾದಂತ ವರದಿ ಕೈ ಸೇರಿದ್ರೆ ಮುಂದಿನ ಪೀಳಿಗೆಗೆ, ಅವರ ಭವಿಷ್ಯತ್ತಕ್ಕೆ ಮತ್ತು ಸರ್ಕಾರದ ಯೋಜನೆಗಳಿಗೆ ಯಾವ ಸೆಕ್ಟರ್ಗೆ ನಾವು ಹೆಚ್ಚು ಹಣ ತೆಗೆದಿಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿಖರವಾದ ಒಂದು ಅಂಕಿಅಂಶಗಳ ಮೂಲಕ ಮುಂದಿನ ಯಶಸ್ವಿ ಹಾದಿಯನ್ನ ಸಾಗಬಹುದು. ಅದಕ್ಕಾಗಿ ಇವತ್ತೇನು ಜಾತಿ ಗಣತಿ ವರದಿ ಸಲ್ಲಿಕೆ ಆಗಿದೆ, ಅದು ಅನುಷ್ಠಾನಗೊಳ್ಳಲಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ಮತ್ತು ಈಗ ನಾವು ಸಿದ್ದರಾಮಯ್ಯರ ಪದ ಇದೀವಿ ಅಂತ ಹೇಳಿದ್ವಿ. ನಮ್ಮದು ಹೇಳಿಕೆ ಯಾವುದೇ ಕಾಂಗ್ರೆಸ್ ಪಕ್ಷದ ವಿರೋಧನೂ ಅಲ್ಲ, DK ಶಿವಕುಮಾರ್ ಅವರ ವಿರೋಧನೂ ಅಲ್ಲ, ಮತ್ತಾರ ವಿರೋಧನೂ ಅಲ್ಲ. ಇದು ಕೇವಲ ಜಾತಿ ಗಣತಿ, ಇದು ಈ ರಾಜ್ಯದ ಬಹುಸಂಖ್ಯಾತ ಜನರ ಒಂದು ಆಸೆ. ಬಹಳಷ್ಟು ವರ್ಷಗಳಿಂದ ನಾವು ಆಸೆಗಳಿಂದ ನೋಡ್ತಾ ಇದೀವಿ, ಇದು ಅವ್ರದ್ದೇ ಅನುಷ್ಠಾನಕ್ಕೆ ಬರಬೇಕು ಅಂತೇಳಿ.
ಅದಕ್ಕೆ ಯಾವ ರೀತಿ ದೇವರಾಜ್ ಅರಸು ಸಂದರ್ಭದಲ್ಲಿ LG ಹಾವನೂರವರು ಕೊಟ್ಟಂತ ವರದಿಯನ್ನೇ ಅನುಷ್ಠಾನ ಮಾಡಿದ್ದ ಪರಿಣಾಮವಾಗಿ ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಇಷ್ಟೊಂದು ಅತ್ಯಂತ ಶಿಕ್ಷಣದಲ್ಲಿ ಅಥವಾ ಆರ್ಥಿಕ ರಂಗದಲ್ಲಿ ತಕ್ಕ ಮಟ್ಟಿಗೆ ನಾವು ಮುಂದುವರಿದ್ದೇವೆ. ಇವತ್ತು ಹಾಸ್ಟೆಲ್ಗಳು ಪರಿಕಲ್ಪನೆ ಏನಾದರೂ ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಾವನೂರು ವರದಿ ರಾಜ್ಯದಲ್ಲಿ ಪ್ರಗತಿಗೆ ಕಾರಣ ಆಗಿದೆ. ಆ ಕಾರಣಕ್ಕೆ ಇವತ್ತಿನ ಕರ್ನಾಟಕದ ನಮ್ಮ ಜಾತಿ ಗಣತಿ ವರದಿ ಕೂಡ ಕರ್ನಾಟಕ ಇನ್ನೂ ಹೆಚ್ಚಿನ ಒಂದು ಉತ್ತುಂಗಕ್ಕೆ ಹೋಗಲು ಸಾಧ್ಯ ಆಗ್ತದೆ. ದಯವಿಟ್ಟು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನ ಮತ್ತೊಮ್ಮೆ ಈ ವೇದಿಕೆ ಮೂಲಕ ತಮ್ಮ ಮೂಲಕ ನಾವು ಹೈಕಮಾಂಡ್ಗೆ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ಮತ್ತೆ ಇದರ ಜೊತೆಗೆ ಮುಖ್ಯಮಂತ್ರಿಗಳು ಇದ್ದಾರೆ, ಅಲ್ಲಿ ಸಿದ್ದರಾಮಯ್ಯರನ್ನ ಹೊರತುಪಡಿಸಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಯಾರಿಲ್ಲ. ತೆಲಂಗಾಣ ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತು ಬೇರೆ ಕಡೆ ಆಗಿರ್ಬೋದು. ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೂ ಕೂಡ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತ ಪರವಾಗಿ ಯಾವಾಗಲೂ ಇವರ ಸಮರ್ಥನೆ ಆಗಲಿ ಅಥವಾ ಈ ವರ್ಗಗಳನ್ನ ಮೇಲೆತ್ತುವಾಗಲಿ ಯಾವಾಗಲೂ ಈ ವರ್ಗದ ಪರವಾಗಿದ್ದಂಥ ಪಕ್ಷದ ಸಿದ್ಧಾಂತ. ಅದಕ್ಕೆ ಆ ಒಂದು ಸಮಬಾಳು ಸಮಪಾಲು ಸಿದ್ಧಾಂತ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಅಹಿಂದ ವರ್ಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಸದಾ ಬೆನ್ನೆಲುಬಾಗಿ ನಿಂತಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದಕ್ಕಾಗಿ ಸಿದ್ದರಾಮಯ್ಯರು ಕೂಡ ಹಿಂದುಳಿದ ವರ್ಗದಿಂದ ಬಂದಂಥವ್ರು. ಅದಕ್ಕೆ ಸಿದ್ದರಾಮಯ್ಯರನ್ನ ಈ ಸಂದರ್ಭದಲ್ಲಿ ತಾವೇನಾದರೂ ಅಲ್ಲಿಂದ ತೆಗೆದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವ್ಯತಿರಿಕ್ತ ಆಗ್ತದೆ ಅನ್ನೋಂಥ ಅಭಿಪ್ರಾಯ ನಮ್ದು. ಅದಕ್ಕಾಗಿ ಮತ್ತು ಸಿದ್ದರಾಮಯ್ಯರು ಕೂಡ ತಮ್ಮ ಸುದೀರ್ಘ ರಾಜಕಾರಣದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕಾದಂಥ ವಿಚಾರಗಳನ್ನ ಯಾವುದೇ ಒಂದು ಭಯ ಇಲ್ಲದೇ ನಿರ್ಭಯವಾಗಿ ನಿರ್ಭೀಡೆಯಿಂದ ಗಟ್ಟಿತನದಿಂದ ಒಂದು ತಾವು ನಂಬಿದಂಥ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಂತ ಬಂದಂಥ ನಾಯಕರು. ಅದಕ್ಕೆ ಆ ನಾಯಕರಿಗೆ ಅವಧಿ ಪೂರ್ಣ ಮಾಡುವ ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನ ಮತ್ತೊಮ್ಮೆ ತಮ್ಮ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇನೆ. ಮತ್ತು ಈಗ ಈ ವರ್ಗದ ನಾಯಕರಿಗೆ ಈಗೇನು ಸುದ್ದಿ ಆಧಾರ ಮೇಲೆ ಮಾತಾಡೋದು ಯಾವ್ದಾದ್ರು ಖಚಿತ ಯಾವುದೂ ಇಲ್ಲ, ಅದು ಏನಾದ್ರು ಅವ್ರಿಗೆ ಗೊತ್ತು. ಒಂದೊಮ್ಮೆ ಇವರನ್ನ ಈ ಸಂದರ್ಭದಲ್ಲಿ ನಮ್ಗೆ ಯಾಕೋ ರೀಸನ್ ಗೊತ್ತಿಲ್ಲ, ಒಂದು ವೇಳೆ ತೆಗೆಯುವಂತ ಚರ್ಚೆ ನೀವು ಮಾಡಿದ್ರೆ ಅದು ಯಾವ ಕಾರಣಕ್ಕಾಗಿ ಅನ್ನೋದಾದ್ರೂ ನಮ್ಮ ಕರ್ನಾಟಕದ ಜನರಿಗೆ ಗೊತ್ತುಪಡಿಸ್ಬೇಕು. ನಮ್ಗೆ ರೀಸನ್ ಏನಂತ ಗೊತ್ತಾಗ್ತಾ ಇಲ್ಲ, ಚರ್ಚೆ ಯಾಕೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವ್ರನ್ನ ತಾವು ತೆಗಿಲಿಕ್ಕೆ ಸುದ್ದಿ ಆಧಾರದ ಮೇಲೆ ಮಾತಾಡೋದಾದ್ರೆ ಈ ಚರ್ಚೆ ಯಾಕೆ ನಡೀತಾ ಇದೆ, ಸಿದ್ದರಾಮಯ್ಯ ಅವ್ರನ್ನ ತಾವು ಯಾವ ಕಾರಣಕ್ಕೆ ತೆಗಿಲಿಕ್ಕೆ ಬಯಸ್ತೀರಿ ಅನ್ನೋದನ್ನ ಕೇವಲ ಅಹಿಂದ ವರ್ಗಕ್ಕೆ ಮಾತ್ರ ಅಲ್ಲ, ಅಹಿಂದ ವರ್ಗ ಅಂತೂ ನಾವು ಬಹಳ ಗಟ್ಟಿ ತಂದಿಂದ ಕೇಳ್ತಾ ಇದೀವಿ. ಯಾವ ಕಾರಣಕ್ಕಾಗಿ ತೆಗಿತೀರಿ, ಸಿದ್ದರಾಮಯ್ಯ ಅವ್ರ ತಪ್ಪೇನು ಅದನ್ನ ಹೇಳಬೇಕು. ಮತ್ತು ರಾಜ್ಯದ ಜನರಿಗೆ ಕೂಡ ತಾವು ವಿಷಯ ಸ್ಪಷ್ಟಪಡಿಸ್ಬೇಕು, ಯಾವ ಕಾರಣದಿಂದ ತಾವು ಬದಲಾಯಿಸ್ತಾ ಇದ್ದೀರಿ. ನಾಯಕತ್ವ ಬದಲಾವಣೆಗೆ ಜನರು ಕೇಳ್ತಾ ಇದ್ದಾರೆ. ಮತ್ತು ಇನ್ನು 2 ವರ್ಷದಲ್ಲಿ ನಾವು ಚುನಾವಣೆ ಹೋಗ್ತಾ ಇದ್ದೀವಿ. 2 ವರ್ಷ ಚುನಾವಣೆ ಹೊಸ್ತಿಲ್ಲದಲ್ಲಿ ನಾವು ಇದ್ದೀವಿ. ಈಗ 60% ಸಮಯ ಮುಗಿದು ಹೋಗಿದೆ. ಅದಕ್ಕಾಗಿ ಇದನ್ನ ಈ 2 ಅಂಶಗಳನ್ನ ಸ್ಪಷ್ಟಪಡಿಸ್ಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಆಯಾ ನಾಯಕರ ಅಭಿಮಾನಿಗಳು ತಮ್ಮ ನಾಯಕರು ಮುಖ್ಯಮಂತ್ರಿ ಆಗಲಿ ಅದಕ್ಕಿಂತ ಹೆಚ್ಚಿನ ಹುದ್ದೆಗೆ ಹೋಗ್ಲಿ ಅಂತ ಬಯಸೋದು ಸಹಜ. ಅವರ ಅಭಿಮಾನಿಗಳು ಹಾಕ್ತಿರ್ತಾರೆ. ಅದಕ್ಕಾಗಿ ಅದನ್ನ ನಾವು ಪ್ರಶ್ನೆ ಮಾಡಕ್ ಬರೋದಿಲ್ಲ. ಅವ್ರ ಅಭಿಮಾನಿಗಳ ಅಭಿಪ್ರಾಯ ಅದು ಜೋರಾಗಿರೋದ್ರಿಂದ ನಾವು ಇದನ್ನ ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಸಂದರ್ಭ ಬಂತು. ಅದಕ್ಕೆ ತಮ್ಮ ಮೂಲಕ ನಮ್ಮ ಭಾವನೆಗಳನ್ನ ನಮ್ಮ ಒಂದು ವಿಚಾರಗಳನ್ನ ವ್ಯಕ್ತಪಡಿಸಿದ್ದೀವಿ. ತಾವು ಕೂಡ ಇದನ್ನ ಹೆಚ್ಚಿನ ಒಂದು ಪ್ರಚಾರ ಕೊಡ್ಬೇಕು ಅಂತ ಹೇಳಿ ಎಲ್ಲ ಮಿತ್ರರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಸ್ವಾಭಾವಿಕವಾಗಿ ಅಹಿಂದ ವರ್ಗ ಹೇಳಿದ್ನಲ್ಲ, ಈಗ ಬೇಜಾರಾಗ್ತದೆ. ಯಾಕಂದ್ರೆ ಅಹಿಂದ ವರ್ಗಗಳನ್ನ ಈ ವಿಚಾರಧಾರೆಯನ್ನ ಎಲ್ಲ ಛಿದ್ರಾಗಿ ಹೋದಂತ ಎಲ್ಲ ಸಣ್ಣ ಪುಟ್ಟ ಸಮಾಜಗಳನ್ನ ಈ ರಾಜ್ಯದಲ್ಲಿ ಒಂದುಗೂಡಿಸಿದಂಥವ್ರು, ಒಗ್ಗೂಡಿಸುವಂಥವ್ರು, ಅವರಿಗೆ ಒಂದು ಧೈರ್ಯ ತುಂಬಿದಂಥವ್ರು ಸಿದ್ದರಾಮಯ್ಯನವರು. ಅದು ರಾಜಕೀಯ ಅವಕಾಶಕ್ಕೂ ಕೂಡ ಕಾರಣ ಆಯ್ತು. ಮತ್ತು ಸಾಕಷ್ಟು ಜನರನ್ನ ಆ ಕೆಳವರ್ಗದಿಂದ ಬಂದಂತ ಜನರನ್ನ ಹುಡುಕಿ ತಮಗೆ ಎಷ್ಟು ಸಾಧ್ಯ ಆದ ಮಟ್ಟಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಹಿಂದ ವರ್ಗ ಬೇಜಾರಾಗ್ತದೆ ಅನ್ನೋಂಥದ್ದು ಇದು ಖಂಡಿತ ಸತ್ಯ. ಇದು ಅದ್ರಲ್ಲೇನು ಮತ್ತೆ ನಾವು ಅಹಿಂದ ನಮ್ಮ ವಿಚಾರಗಳು ಇದ್ದಾಗ ಅದು ನಾವು ಹೈಕಮಾಂಡ್ ನಿರ್ಧಾರ
ಅವ್ರು ಯಾರನ್ನ ಮಾಡಿದ್ರು ಸ್ವಾಗತ ಮಾಡ್ತೀವಿ. ಬಟ್ ನಮ್ದು ಅಭಿಪ್ರಾಯ ಸಿಕ್ಕಂತ ಅವಕಾಶವನ್ನ ಪೂರ್ಣಿ ಮಾಡ್ಲಿಕ್ಕೆ ಮತ್ತು ವಿಶೇಷವಾಗಿ ನಾವೊಂದು ಒಂದು ಈ ಸಿದ್ಧಾಂತದ ಆಧಾರದ ಮೇಲೆ ಮಾತಾಡ್ತಾ ಇದ್ದೀವಿ. ಏನು ರಾಹುಲ್ ಗಾಂಧಿ ಅವರು ಕೂಡ ಇಡೀ ದೇಶದಲ್ಲಿ ಹೋದಾಗೆಲ್ಲ ಕೂಡ ಜಾತಿ ಗಣತಿ ಪರವಾಗಿ ಮಾತಾಡ್ತಾ ಇದ್ದೀರಿ. ಇಲ್ಲಿ ಕೂಡ ಅನುಷ್ಠಾನ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮತ್ತು ಕರ್ನಾಟಕದಲ್ಲಿ ಮೊದಲು ಧ್ವನಿ ಎತ್ತದವರೇ ಸಿದ್ದರಾಮಯ್ಯನವರು. ಅದಕ್ಕೆ ಅದ್ರ ಪೂರ್ಣಾವಧಿ ಪೂರೈಸಿದ್ರೆ ಇದು ಜಾತಿ ಗಣತಿ ಅನುಷ್ಠಾನ ಇನ್ನೂ ಕಾಂಗ್ರೆಸ್ ಬಲಿಷ್ಠ ಆಗ್ತದೆ. ಆಮೇಲೆ ಇಲ್ಲಿ ಕೂಡ ವಿರೋಧ ಪಕ್ಷದ ಗೊತ್ತಿದೆ 28ಕ್ಕೂ ಕೂಡ ಖಚಿತವಾಗಿ ನಾವು ಕಾಂಗ್ರೆಸ್ ಪಕ್ಷನೇ ಅಧಿಕಾರ ಬರ್ತೇವೆ ಅಂತ ಹೇಳಿ ಇನ್ನೂ ಒತ್ತಿ ಹೇಳ್ಬೋದು. ಸರ್ 8 ವರ್ಷ ಸಿಕ್ಕಿದೆ ಈಗ ಅವಕಾಶ. ಸಿಕ್ಕಿದ ಬಗ್ಗೆ ನಮಗೆ ಸಂತೋಷನೂ ಹೆಮ್ಮೆನೂ ಇದೆ. ಕಾಂಗ್ರೆಸ್ ಪಕ್ಷಕ್ಕೇನೋ ಆಭಾರಿನೂ ಕೂಡ ಇದ್ದೇವೆ. ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದೀರಿ. ಬಟ್ ಇದು ಜಾತಿ ವರದಿ ಅನುಷ್ಠಾನಗೊಳಿಸ್ಲಿಕ್ಕೆ ಇನ್ನು ಸ್ವಲ್ಪ ಸಮಯ ಕೊಟ್ಟರೆ ನಾವು ನಿಮಗೆ ಕೊನೆವರೆಗೂ ನಿಮ್ ಜೊತೆ ಇರ್ತೀವಿ. ವಿಲ್ ಬಿ ಥ್ಯಾಂಕ್ಫುಲ್ ಟು ಯು ಅಂತ ಹೇಳಿ ನಾವು ಕಂಪ್ಲೀಟ್ ಅದೇ ಸರ್, ಅವ್ರ ಮನಸ್ಸಲ್ಲಿ ಏನಿದೆ ಅದು ಇಲ್ಲಿವರೆಗೂ ಬಹಿರಂಗ ಆಗಿಲ್ಲ. ಮತ್ತೆ ಅವ್ರು ಸ್ವಾಭಾವಿಕವಾಗಿ ಅದ್ರ ಅನುಷ್ಠಾನ ಆಗ್ಬೇಕಂತ ಅವ್ರ ವಿಚಾರ ಇದ್ದೇ ಇದೆ. ಈಗ ಮತ್ತೆ ಅವರೇ ರೈಸ್ ಮಾಡೋಂಥ ವಿಷಯಗಳನ್ನ ಸರ್ ಎಕ್ಸೆಪ್ಟ್ ಮಾಡಬೇಕು. ಎಕ್ಸೆಪ್ಟ್ ಮಾಡಿದ್ರು ಕೂಡ ಅನುಷ್ಠಾನ ಇಂಪ್ಲಿಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ವರದಿ ಅದೇ ಸರ್, ಆಡಳಿತ ಯಂತ್ರ ನೋಡ್ಕೊಳ್ಳುವಂತ ಸ್ಥಾನದಲ್ಲಿ ಆ ವಿಚಾರಧಾರಿಯವರು ಇರ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇಲ್ಲ ಸರ್, ಆ ವಿಚಾರಗಳನ್ನ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದವರು, ಅದನ್ನ ಆದೇಶ ಮಾಡ್ಬೇಕಾದವರು, ನೀವು ಮುಂದುವರಿಯಲಿ ಅನ್ಬೇಕಾದ್ರು ಇಲ್ಲ ಸರ್. ಇಲ್ಲ ಸರ್, ಅವರ ಇಲ್ಲಿ ತನಕ ನಾವು ನೋಡಿದ್ದು ನ್ಯೂಸ್ ಅಥವಾ ಓದಿದ್ದು ಪತ್ರಿಕೆ ಮೂಲಕ ಇದು ಎಲ್ಲಿ ಗೊತ್ತಾಗಿಲ್ಲ ಸರ್. ಅದು ಇಲ್ಲಿ ಬರೋ ತನಕನೂ ನಾವು ನ್ಯೂಸ್ ಜೊತೆ ಕಂಟಿನ್ಯೂ ನೋಡ್ತಾನೆ ಬಂದಿವಿ. ಇದು ರಾಜ್ಯಪಾಲ ಸಮಯ ಕೇಳಿದ್ದು ನಮ್ಗೆ ಗೊತ್ತಿಲ್ಲ. ಇನ್ಮೇಲೆ ಏನ್ ಬೆಳವಣಿಗೆ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಅಭಿಪ್ರಾಯ ಇಷ್ಟಿದೆ, ಜಾತಿ ಗಣತಿ ಅನುಷ್ಠಾನ ಮಾಡೋ ಸಲುವಾಗಿ ಅದ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಅವಕಾಶ ಕೊಡಬೇಕು ಅಂತ ವಿನಂತಿ ನಮ್ದು ಅಷ್ಟೇ. ಇಲ್ಲ ಸರ್, ಇದು ಬರೀ ಸಿದ್ದರಾಮಯ್ಯ ಒಂದು ಜಾತಿಲಿ ಇರೋದೇನಲ್ಲ, ಸರ್ ಈಗ ಅಹಿಂದದಲ್ಲೇ ಕುರುಬರು ಬಂದ್ರು. ಅಹಿಂದ ಸ್ವಲ್ಪ ಬೇಜಾರಾಗ್ತದೆ ಅಂತಂದ್ರೆ ಒಳಗೆ ಅದೇನು ಅಹಿಂದ ಕುರುಬರು ಬಿಟ್ಟಿಲ್ಲ, ಕುರುಬರು ಅಹಿಂದ ಬಿಟ್ಟಿಲ್ಲ. ಸ್ವಾಭಾವಿಕವಾಗಿ ನಮ್ಮ ಪರ ಧ್ವನಿ ಎತ್ತಂತ ಒಂದು ಅವಕಾಶ ಇತ್ತು, ಸಂದರ್ಭ ಇತ್ತು, ನಮ್ಮ ಪರ ಕಾರ್ಯಗಳನ್ನ ರೂಪಿಸಂತ ಇತ್ತು. ಅದು ಸ್ವಲ್ಪ ಬೇಜಾರಾಗೋದು ಸ್ವಾಭಾವಿಕ. ಥ್ಯಾಂಕ್ ಯು.